ಹಲೋ ಹಾಯ್ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಸಿರಾ ಗಡಿನಾಡ ಕವಿಯೋಧ ಲಕ್ಕನಲ್ಲಿ ಶೇಖ್ ಮೊಹಮ್ಮದ್ ಅಲಿ ಮಾತಾಡ್ತಾ ಇರೋದು. ಇಂದು ನಾವು ಕಲಿಯುವಂಥ ವಿಷಯ ಬಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನಿಮಗೆಲ್ಲ ಗೊತ್ತು, ದಿನನಿತ್ಯದ ಜೀವನದಲ್ಲಿ ಭಾಳಷ್ಟು ನಿಮ್ಮ ಹಿರಿಯರಿಂದ, ಶಿಕ್ಷಕರಿಂದ, ನೆರೆಹೊರೆಯವರಿಂದ ಅವಮಾನಗಳನ್ನು ಎದುರಿಸ್ತಾ ಇರ್ತೀರ. ನೀವು ಮಾಡ್ತಕ್ಕಂಥ ತಪ್ಪುಗಳಿಂದ ನಿಮ್ಮ ತಪ್ಪುಗಳು ಕಂಡು ಬಂದಾಗ ಮಾತ್ರ ಕಂಪೇರ್ ಮಾಡ್ತಾರೆ. ಇಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಇರಬೇಕು. ಪ್ಲಸ್ಸು ಮೈನಸ್ ಇದ್ದರೆ ಕಂಪೇರ್ ಮಾಡೋಕ್ಕೆ ಚಂದ. ನಿಂದು ಮೈನಸ್ ನೋಡು, ಅವ್ನು ನೋಡಿ ಪ್ಲಸ್ ನೋಡು, ಇಂಪ್ರೂವ್ ಆಗು. ಪ್ಲಸ್ ಇಂಟು ಪ್ಲಸ್ ಆಗಿಬಿಟ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾರ ಜೊತೆಗೆ ಹೇಗಿರ್ತೀವೋ ಅವರ ಒಂದು ಗುಣಗಳನ್ನು ನಮಗೆ ಶೇರ್ ಆಗ್ತಾ ಹೋಗುತ್ತೆ. ಆ ಶೇರ್ ಆಗೋಂಥ ಸಂದರ್ಭದಲ್ಲಿ ಸಮಾನತೆ ಅನ್ನೋದಿರುತ್ತೆ. ಅಸಮಾನತೆ ಅನ್ನೋದು ಬಂದಾಗ ಹೋಲಿಕೆಗಳು ಆಟೋಮೆಟಿಕಲಿ ಬರ್ತಾ ಇರುತ್ತೆ. ಆದರೆ ಇಂಗ್ಲೀಷ್ ಗ್ರಾಮಲ್ಲಿ ಅಸಮಾನತೆ ಹೇಗೆ, ಕಂಪೇರ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಮರಕ್ಕಿನ ಮರ ದೊಡ್ಡದು ಅಂತ ಗೊತ್ತಿದೆಯಲ್ಲ. ಹಾಗಾಗಿ ನೋಡೋಣ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಅಂದರೆ ಏನು? ಡಿಗ್ರೀಸ್ ಅಂದರೆ ಸ್ಟೇಜ್ ಅಂತ ಕರಿತೀವಿ ನಾವು. ಸ್ಟೇಜ್ ಆರ್ ಸ್ಟೆಪ್. ಸ್ಟೇಜ್ ಅಂದರೆ ರೂಪ. ಓಕೆ, ಯಾವ ಸ್ಟೇಜ್ಗಳು ಆಫ್ ಕಂಪ್ಯಾರಿಸನ್. ಕಂಪ್ಯಾರಿಸನ್ ಮೀನ್ಸ್ ಹೋಲಿಕೆಯ ರೂಪಗಳು. ಕಂಪ್ಯಾರಿಸನ್ ಮೀನ್ಸ್ ಹೋಲಿಕೆ. ಹೋಲಿಕೆಯ ರೂಪ ಹೇಗೆ ಹೋಲಿಕೆ ಮಾಡ್ತಾರೆ? ಹೋಲಿಕೆ ಅಂತ ಸರ್ವೇ ಸಾಮಾನ್ಯವಾಗಿ ಎರಡು ಆಬ್ಜೆಕ್ಟ್ಗಳು ಇರಲೇಬೇಕು. ಆಬ್ಜೆಕ್ಟ್ಸ್ ಇಲ್ಲದೆ ಏನನ್ನ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಎರಡು ಆಬ್ಜೆಕ್ಟ್ಗಳು, ವಸ್ತುಗಳನ್ನು ತಗೊಳ್ತಾರೆ. ವಸ್ತುಗಳ ಗುಣ ಆಧಾರದ ಮೇಲೆ ಏನು ಮಾಡ್ತಾರೆ, ಗುಣ ವಿಶೇಷಗಳ ಆಧಾರದ ಮೇಲೆ ಏನು ಮಾಡ್ತಾರೆ, ಅಳಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಕ್ವಾಲಿಟೀಸ್ ಗೊತ್ತು. ಸತ್ಯ, ಬ್ಯೂಟಿಫುಲ್, ಸುಂದರ, ಮತ್ತು ಬುದ್ಧಿವಂತಿಕೆ, ವಿಸ್ಡಮ್ ಬುದ್ಧಿ, ವೈಸ್ ಬುದ್ಧಿವಂತ. ಈ ಎಲ್ಲ ಹೇಗೆ ಗುಣಗಳನ್ನು ಹೇಗೆ ಹೇಳ್ತಾರೆ, ಗುಣಗಳ ಆಧಾರದ ಮೇಲೆ ನಾವು ಹೋಲಿಕೆಯನ್ನು ಮಾಡ್ತೀವಿ. ನಾವು ಇವತ್ತು ಗುಣಗಳಿಲ್ಲ ಅಂದರೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಯಾವ ಥರ ಹೋಲಿಕೆ ಮಾಡ್ತಾರೆ ಅಂದಾಗ, ವೆನ್ ವಿ ಹ್ಯಾವ್ ಟು ಕಂಪೇರ್ ಆಫ್ ಎನಿಥಿಂಗ್ ವಿ ಶುಡ್ ನೋ ದ ಟು ಆಬ್ಜೆಕ್ಟ್ಸ್. ಎರಡು ಆಬ್ಜೆಕ್ಟ್ಸ್ ಇರಲೇಬೇಕು, ಒಟ್ಟಿಗೆ ಆಬ್ಜೆಕ್ಟ್ಸ್ ಇರಬೇಕು. ಆಬ್ಜೆಕ್ಟ್ಸ್ ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ನಿಮಗೆ SSLCಯಲ್ಲಿ ಕೇಳ್ತಾ ಇದ್ರು ಯಾವುದೋ ಒಂದು ಲೈನು ಎ ಅಂತ ಕೊಟ್ಬಿಡ್ತಿದ್ದ, ಬಿನ ಹಾಕಿದ್ದ. ನೋಡಿ ಇಲ್ಲಿ ಏನು ಕೊಡ್ತಾ ಇದೆ ಅಂದರೆ ಲಾಂಗರ್ ದ್ಯಾನ್ ಅಂತ ಹೇಳ್ತಿದ್ದ. ಏನು ಲಾಂಗರ್ ದ್ಯಾನ್. ಕ್ವಶನ್ ಯಾವ ಥರ ಇರುತ್ತೆ? ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಇದನ್ನು ಏನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರೀರಿ ಅಂತ ಹೇಳ್ತಲ್ಲ. ಯೂಸ್ ಲಾಂಗರ್ ದ್ಯಾನ್ ಅನ್ನು ಯೂಸ್ ಮಾಡಿ ಏನು ಮಾಡಬೇಕು, ಕಂಪೇರ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಎರಡು ಡಯಾಗ್ರಾಮ್ಸಲ್ಲಿ. ಏನು ಲಾಂಗರ್ ಅಂದರೆ ಯಾವುದು, ಉದ್ದವಾಗಿರೋದು ಯಾವುದು, ಇದು. ದ್ಯಾನ್ ಅಂದರೆ ಏನು, ಕಿಂತ. ಯಾವುದಕ್ಕಿಂತ? ಎ ಲೈನ್ಗಿಂತ. ಬಿ ಲೈನ್ ಲಾಂಗರ್ ದ್ಯಾನ್ ಎ ಲೈನ್. ಬಿ ಲೈನು ಎ ಲೈನ್ಗಿನ್ನ ಲಾಂಗರ್, ದೊಡ್ಡದು ಅಂತ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಶಾರ್ಟ್, ಲಾಂಗ್. ಲಾಂಗ್ ಈ ಥರ ಅಲ್ಲೋ ಬರೋದು. ಎ ಬಿ ಲೈನ್ ಲಾಂಗರ್ ದ್ಯಾನ್ ಎ ಲೈನ್. ದಿಸ್ ಈಸ್ ಲಾರ್ಜ್. ಬಿ ಲೈನ್ ಲಾರ್ಜರ್ ದ್ಯಾನ್ ಎ ಲೈನ್. ದೆನ್ ಸರ್ಕಲ್ ಎ ಬಿ ಸ್ಮಾಲರ್ ದ್ಯಾನ್ ಅಂತ ಕೇಳ್ತಾನೆ. ಬಿ ಸರ್ಕಲ್ ಸ್ಮಾಲರ್ ದ್ಯಾನ್ ಎ ಸರ್ಕಲ್ ಅಂತ ಬರೆದು ಬಿಟ್ರೆ ನಿಮಗೆ 1 ಮಾರ್ಕನ್ನು ಕೊಡ್ತಾ ಇದ್ರು. ಎಷ್ಟು ಮಾರ್ಕ್ಸು? 1 ಮಾರ್ಕ್. ತುಂಬ ಈಸಿಯಾಗಿ ನೀವು 1 ಮಾರ್ಕನ್ನು ಗಳಿಸ್ತಾ ಇದ್ರಿ. ಬಟ್ ನಾವು ಇದಕ್ಕಿಂತ ಮುಂಚೆ ಇತ್ತು ಮತ್ತು ಈಗ ಚೇಂಜ್ ಆಗಿದೆ. ಏನು ಬ್ರೀಫಾಗಿ ಬರೀಬೇಕು. ಒಂದು ಯಾವುದೋ ಒಂದು ಸೆಂಟೆನ್ಸ್ ಕೊಡ್ತಾನೆ, ಚೇಂಜ್ ಇಂಟು ಅದರ್ ಡಿಗ್ರೀಸ್ ಅಂತ ಕೇಳಿದ್ರೆ ಇನ್ನುಳಿದ 2 ಡಿಗ್ರಿಗಳನ್ನು, 1 ಡಿಗ್ರಿ ಕೊಡ್ತಾನೆ, ಇನ್ನುಳಿದ 2 ಡಿಗ್ರಿಗಳನ್ನು ಬರೀಬೇಕಾಗುತ್ತೆ. ಇಲ್ಲಾಂದರೆ ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳ್ತಾನೆ. ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಮಾರ್ಕ್ ಇರುತ್ತೆ. 1 ಮಾರ್ಕಿಗೆ ನಾವು ಸುಮಾರು ಒಂದು ದಿನ ಪೂರ್ತಿ ಇದ್ರ ಮೇಲೆ ಜಾಸ್ತಿ ನಾವೇನು ಮಾಡಬೇಕು, ವರ್ಕ್ ಮಾಡ್ತಾ ಹೋಗಬೇಕು. 1 ಮಾರ್ಕಿಗೆ 1 ದಿನ, 100 ಮಾರ್ಕಿಗೆ ಎಷ್ಟು ದಿನ? 100 ದಿನ ಕಳಿಲೇಬೇಕು. 100 ಡೇಸು ನೀವು ಎಫರ್ಟ್ ಹಾಕಿ ಕ್ಲಿಯರ್ ಕಟ್ಟಾಗಿ ಕೂತ್ಕೊಂಡು ಒಂದು ಕಾನ್ಸಂಟ್ರೇಟ್ ಇಟ್ಟು ನೀವು ಓದಿದ್ದೇ ಆದರೆ, ವರ್ಕ್ ಮಾಡಿದ್ದೇ ಆದರೆ ಆಟೋಮೆಟಿಕಲಿ ಔಟ್ ಆಫ್ ಮಾರ್ಕ್ಸನ್ನು ಗಳಿಸೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಹಾಗಾದರೆ ನೋಡೋಣ ನಾವೊಂದು ಕ್ಲಾಸಲ್ಲಿ ಹೇಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಯಾವ ಒಂದು ಡಿಗ್ರೀಸಲ್ಲಿ ಯಾವ್ಯಾವ ಸ್ಟೇಜಸಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡೋದಕ್ಕೆ ಇಲ್ಲ ಹೋಲ್ಡಿಂಗ್ ಇಂಗ್ಲೀಷ್ ಗೊತ್ತಿರಬೇಕು. ಇಲ್ಲ ಅಂತಂದರೆ
ಗ್ರಾಮ್ಯಾಟಿಕಲಿ ಫಾರ್ಮುಲಾ ವೈಸು ನಾವು ಚೇಂಜ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇಲ್ಲ ಅಂತಂದರೆ ಬ್ಲೈಂಡ್ ಮೆಥಡಲ್ಲಿ ಹೇಳ್ಕೊಡೋವಂಥ ಒಂದು ಏನು ಮಾಲ್ ಪ್ರಾಕ್ಟೀಸ್ ವೈಸ್ ಪ್ರಾಕ್ಟೀಸ್ ಮಾಡಿರೋದಾದರೂ ಆಗಿರಬೇಕು. ಇಲ್ಲಿ ನಾನು ಗ್ರಾಮ್ಯಾಟಿಕಲಿನೇ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ನಾನು ಮಾಡ್ತಿರೋದು ಗ್ರಾಮರ್ ಕ್ಲಾಸ್ ಆಗಿರೋದ್ರಿಂದ ನಾನು ವಿತ್ ಫಾರ್ಮುಲಾ ವೈಸೇ ನಾನು ಮಾಡ್ತಾ ಹೋಗ್ತೀನಿ. ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಡಿಗ್ರಿ ಬರುತ್ತೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ. ಪಾಸಿಟಿವ್ ಡಿಗ್ರಿ, comparative degree, superlative degree. How many degrees are there? 3 degrees. Positive, comparative, superlative. Positive degree means ಸಾಮಾನ್ಯ ರೂಪ, ಕಾಮನ್ ಡಿಗ್ರಿ. ಅದು ಸಾಮಾನ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಶೇಖ್ ಈಸ್ ಗುಡ್ ಟೀಚರ್. ಶೇಖ್ ಈಸ್ ಗುಡ್ ಟೀಚರ್. ಇದನ್ನು ಕಂಪೇರ್ ಮಾಡಬೇಕು ಅಂತಂದರೆ ತರಾರೂಪ ಅಂತ ಕರಿತೀವಿ. ತರ ಅಂದರೆ ಅವ್ರ ಥರ ಇವ್ರ ಥರ. ನೋಡಿ, ನಿಮ್ಮನ್ನು ಕಂಪೇರ್ ಮಾಡ್ತಿರ್ತಾರೆ, ಅವಳು ನೋಡು, ಇವಳು ನೋಡು, ಅವ್ನು ನೋಡು, ಇವ್ನು ನೋಡು ಅಂತ. ಅಂಡರ್ಸ್ಟ್ಯಾಂಡ್? ಯಾವುದಾದ್ರು ಒಂದು ರಿಸಲ್ಟ್ ಬಂದ ತಕ್ಷಣ ಅವಳ ವೆಷ್ಟು ನಿನ್ನ ವೆಷ್ಟು, ನೋಡಿ ನಿನಗಿನ ಅವಳು ಜಾಸ್ತಿ ತೆಗ್ದಿದ್ದಾಳೆ ಅಂತ. ಹಂಗೆ ಶೇಖ್ ಈಸ್ ಗುಡ್ ಬೈ, ಶೇಖ್ ನೋಡಿ ಒಳ್ಳೆ ಹುಡುಗ. ಈಗ ಶೇಖ್ ಯಾರಿಗಿನ್ನ ಒಳ್ಳೆ ಹುಡುಗ? ಶೇಖ್ ಈಸ್ ಬೆಟರ್ ದ್ಯಾನ್ ಸುರೇಶ್. ಸುರೇಶ್ಗಿನ್ನ ಶೇಖ್ ಬೆಟರು. ಶೇಖ್ ಈಸ್ ಬೆಟರ್ ದ್ಯಾನ್ ಹರೀಶ್. ಹರೀಶ್ಗಿನ್ನ ಶೇಖ್ ಬೆಟರು ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು ಅಂತಂದರೆ, ಯಾರು ಇಲ್ಲ, ಇವನೊಬ್ಬನೇ ದೊಡ್ಡ ನಾಯಕ, ಇನ್ಯಾರು ಇಲ್ಲ ಅಂದಾಗ ಶೇಖ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್, ಬೆಸ್ಟ್ ಟೀಚರ್. ಶೇಖ್ ಈಸ್ ದ ಬೆಸ್ಟ್ ಟೀಚರ್ ಇನ್ ದಿ ಇನ್ಸ್ಟಿಟ್ಯೂಷನ್ಲಿ ಶೇಖು ಇವರೇ ಬೆಸ್ಟ್ ಟೀಚರ್, ಇವ್ರು ಬಿಟ್ರೆ ಯಾರು ಇಲ್ಲ ಹೇಳ್ತಾರಲ್ಲ, ದೊಡ್ಡ ನಾಯಕ ಅಂತಾರೆ ಗೊತ್ತಾ, ಇವನು ಬಿಟ್ರೆ ಯಾರು ಇಲ್ಲ ಅಂತ. ನೋಡ್ರಿ, ಹಂಗೆ ಅದನ್ನೇ ಪಾಸಿಟಿವ್ ಡಿಗ್ರಿ ಫಾರ್ಮುಲಾ ಇದು ಮತ್ತೆ ಮಾಡೋದ. ನೋ ಅದರ್ ಟೀಚರ್ ಈಸ್ ಗುಡ್ ಆಸ್ ಶೇಖ್ ಸರ್. ನೋ ಅದರ್ ಟೀಚರ್ ಈಸ್ ಆಸ್ ಗುಡ್ ಆಸ್ ಶೇಖ್ ಸರ್. ನೋ ಅದರ್ ಪ್ಲಸ್ ಈಸ್ ಪ್ಲಸ್ ಆಸ್ ಪ್ಲಸ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಪ್ಲಸ್ ಆಸ್ ಪ್ಲಸ್ ಕಾಮನ್ ಸಬ್ಜೆಕ್ಟ್ ಮೀನ್ಸ್ ಪ್ರಾಪರ್ ನೌನ್. ಹಾಗಾದರೆ ನಾವು ಫಾರ್ಮುಲಾ ನೋಡೋಣ. ಫಸ್ಟ್ ಏನು ಬರೀಬೇಕು? ನೋ ಅದರ್. ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಪ್ಲಸ್ ಕಾಮನ್ ನೌನ್. ನಿಮಗೆ ನಾವು ನೌನ್ ಮಾಡ್ಬೇಕಾದ್ರೆ ಬ್ರೀಫಾಗಿ ಹೇಳಿದ್ದೆ. ಕಾಮನ್ ನೌನ್ಸ್ ಅಂದರೆ ನಾವು ಹುಟ್ಟೋದಕ್ಕಿಂತ ಮುಂಚೆಲೂ ಹಾಗೆ ಕರಿತಿದ್ರು, ಹುಟ್ಟಿದ ಮೇಲೂ ಹಾಗೆ ಕರಿತಾರೆ. ಏನಂತಂದರೆ ಹುಡುಗ, ಹುಡುಗಿ, ಹಿಲ್ಲು, ಪೀಕ್, ರಿವರು, ಗಾಳಿ, ಬೆಳಕು, ಇವೆಲ್ಲ ಕಾಮನ್ ನೌನ್ಸ್. ಯಾರಿಗೆ ಗೊತ್ತಿಲ್ಲ? ಶೇಖು ಗೊತ್ತಿರೋದು ಮಾತ್ರ ಗೊತ್ತು. ಮನುಷ್ಯ ಯಾರಿಗೆ ಗೊತ್ತಿಲ್ಲ? ಮನುಷ್ಯರು ಸುಮಾರು ಜನ ಇದ್ದಾರೆ, ಅಲ್ಲೂ ಮನುಷ್ಯರು ಇಲ್ಲೂ ಮನುಷ್ಯರು. ಮ್ಯಾನ್ ಈಸ್ ಕಾಮನ್ ನೌನ್, ಲೈಕ್ ದಟ್. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ಯಾವುದೇ ಕಂಪ್ಯಾರಿಸನ್ ಇದೆಯಲ್ಲ, ಕಂಪ್ಯಾರಿಸನ್ ಅಂತಕ್ಕಂಥದ್ದು ನಾವು ಆ ಕ್ಷಣಕ್ಕೆ ಮಾಡುವಂಥದ್ದು. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಕಂಪೇರ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಪಾಸ್ಟ್ ಟೆನ್ಸಲ್ಲ. ಪಾಸ್ಟ್ ಟೆನ್ಸಲ್ಲಿ ಕಂಪೇರ್ ಮಾಡೋಕ್ಕೆ ಬರಲ್ಲ. ಪಾಸ್ಟ್ ಟೆನ್ಸಲ್ಲಿ ಮಾಡಿದ್ರೆ ನಾವು ಗೊತ್ತಾ ಈಗೇನಾಗಿದೆ ಅಂತ ಯೋಚನೆ ಮಾಡ್ತಾರೆ. ಅದು ಹಾಗೆ ಇರಲ್ಲ. ಪ್ರೆಸೆಂಟ್ ಟೆನ್ಸಲ್ಲೇ ಕಂಪೇರ್ ಮಾಡ್ತಾ ಹೋಗ್ಬೇಕು. ಈಸ್ ಹೆಲ್ಪಿಂಗ್ ವರ್ಬ್ ಬಿಡಬೇಕು, ಪ್ಲಸ್ ಆಸ್, ಹಾಗೆ, ಆ ಥರ, ಈ ಥರ. ಯಾವ ಥರ? ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ನಿಮಗೆ ಅಡ್ಜೆಕ್ಟಿವ್ ಅಡ್ವರ್ಬ್ ಎರಡೂ ಹೇಳಿದ್ದೆ. ಅಡ್ಜೆಕ್ಟಿವ್ ಅಂತಂದರೆ ಸಬ್ಜೆಕ್ಟ್ನ ವಿಶೇಷತೆ, ನನ್ನ ವಿಶೇಷತೆ. ಅಡ್ವರ್ಬ್ ಅಂತಂದರೆ ನನ್ನ ಕೆಲಸದ ವಿಶೇಷತೆ. ಅಂಡರ್ಸ್ಟ್ಯಾಂಡ್? ನೌನ್ನ ಡಿಸ್ಕ್ರೈಬ್ ಮಾಡುವಂಥದ್ದು ಅಡ್ಜೆಕ್ಟಿವ್, ಅವನ ಕೆಲಸವನ್ನು, ನೌನ್ ವರ್ಕನ್ನು, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಅಡ್ವರ್ಬ್. ಸೊ ಅಡ್ಜೆಕ್ಟಿವ್ ಅಡ್ವರ್ಬ್ ಆ ಕ್ವಾಲಿಟೀಸನ್ನು ಬರೀಬೇಕು. ಅಂಡರ್ಸ್ಟ್ಯಾಂಡ್? ಗುಡ್ಡು, ಬ್ಯಾಡು, ಬ್ರೈಟು, ಡಲ್ಲು, ಇಂಟೆಲಿಜೆಂಟು, ವೈಸು, ಟಾಲು, ಶಾರ್ಟು, ಈ ಥರ. ನೆಕ್ಸ್ಟ್ ಆಸ್ ಮತ್ತೆ ಬರೀಬೇಕು. ಥರ ಯಾವ ಥರ? ಪ್ಲಸ್ ಪ್ರಾಪರ್ ನೌನ್. ಅಂಡರ್ಸ್ಟ್ಯಾಂಡ್? ಆ ವ್ಯಕ್ತಿ ಯಾರನ್ನು ಹೋಲಿಸಿರ್ತೀವೋ ಆ ವ್ಯಕ್ತಿ ಹೆಸರನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸ್ಮಿತಾ ಈಸ್ ಟಾಲ್ ಗರ್ಲ್. ಟಾಲ್ ಗರ್ಲ್. ಸ್ಮಿತಾ ತುಂಬ ಎತ್ತರವಾದ ಹುಡುಗಿ, ಹೈಟ್ ಬೆಳೆದಿರ್ತಾಳೆ ಅಲ್ವಾ? ಸ್ಮಿತಾ ಈಸ್ ಟಾಲ್ ಗರ್ಲ್. ಈಗ ಇದನ್ನೇನು ಮಾಡ್ಬೇಕು ನೀವು? ಪಾಸಿಟಿವ್ ಡಿಗ್ರಿ ಫಾರ್ಮುಲಾ ವೈಸ್ ಮಾಡಬೇಕು. ಬರ್ಕೊಳ್ಳಿ. ಫಾರ್ಮುಲಾ ಏನು? ನೋ ಅದರ್ ಏನು ಹೇಳಿಲ್ಲ ನಾನು? ಕಾಮನ್. ನೋ ಅದರ್ ಗರ್ಲ್, ಬೇರೆ ಯಾವುದು ಹುಡುಗಿ ಇಲ್ವಂತೆ. ನೋ ಅದರ್ ಗರ್ಲ್ ಈಸ್ ಆಸ್, ಯಾವ ಥರ? ಟಾಲ್ ಆಸ್
ಸ್ಮಿತಾ ಪ್ರಾಪರ್ ನೌನ್. ಪದಗಳ ಅರ್ಥ ಗೊತ್ತಾಗಲಿ, ಪದಗಳ ವ್ಯಾಲ್ಯೂ ಗೊತ್ತಿರಬೇಕು, ವರ್ಡ್ಸ್ ವ್ಯಾಲ್ಯೂ ಗೊತ್ತಿರಬೇಕು. ಯಾವ ವರ್ಡು ನೌನು, ಪ್ರೊನೌನು, ಅಡ್ಜೆಕ್ಟಿವ್, ಅಡ್ವರ್ಬು. ನಾನು ಬಿಗಿನಿಂಗಲ್ಲಿ ಬಹಳಷ್ಟು ಪುರಾಣ ಎಲ್ಲ ಹೇಳಿದೆ, ಕಾರಣ ಇಂಥ ಸಮಯದಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ. ನೌನ್ ಏನು, ಅಡ್ಜೆಕ್ಟಿವ್ ಏನು, ಅಡ್ವರ್ಬ್ ಏನು, ಪ್ರೊನೌನ್ ಏನು, ಕಾಮನ್ ನೌನ್ ಏನು, ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಅಂತ ಹೇಳಿದಾಗಲೇ ನಿಮಗೆ ಅದನ್ನು ಅರ್ಥ ಮಾಡಿಸೋ ಉದ್ದೇಶ ಇಲ್ಲಿ ನಿಂಗೆ ಚೇಂಜ್ ಮಾಡಬೇಕಾಗಿರುತ್ತೆ. ಏನು ಹಾಕಬೇಕು, ಐಡೆಂಟಿಫೈ ಮಾಡೋಕ್ಕಾದ್ರೂ ಬರಬೇಕಾ? ಓಕೆ, ನೆಕ್ಸ್ಟ್ ನೋಡಿ, ನೋ ಅದರ್ ಗರ್ಲ್ ಈಸ್ ಆಸ್ ಟಾಲ್ ಆಸ್ ಸ್ಮಿತಾ. ನೋಡಿ, ಸ್ಮಿತಾ ಹಾಗೆ ಬೇರೆ ಹುಡುಗಿ ಎತ್ತರವಾಗಿಲ್ವಂತೆ, ಅಂದರೆ ಅವಳು ಎತ್ತರವಾದ ಹುಡುಗಿ ಅಂತ ಅಷ್ಟ. ಸ್ಮಿತಾ ಈಸ್ ಟಾಲ್ ಗರ್ಲ್. ಈಗ ಕಂಪೇರ್ ಮಾಡ್ಬೇಕು ನಾವೀಗ, ಇವಳನ್ನ ಇನ್ನೊಬ್ಳ ಜೊತೆ ಕಾಂಪಿಟೇಷನ್ಗೆ ಬಿಡಬೇಕು. ಬರೀರಿ, ಸ್ಮಿತಾ ಬೇರೆ ಯಾರಾದ ಒಂದು ಹುಡುಗಿ ನೋಡೋಣ. ಸ್ಮಿತಾ ಫಸ್ಟಿಗೆ ಏನು ಬರಬೇಕು ರೂಲ್ಸು? ಪ್ರಾಪರ್ ನೌನ ಸಬ್ಜೆಕ್ಟ್. ಯಾರಿಲ್ಲಿ ಪ್ರಾಪರ್ ನೌನು? ಇವರೇ. ಸ್ಮಿತಾ ಪ್ಲಸ್ ಹೆಲ್ಪಿಂಗ್ ವರ್ಬ್ ಈಸ್. ಸ್ಮಿತಾ ಈಸ್. ನೆಕ್ಸ್ಟ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಯಾವುದು? ಟಾಲ್. ಟಾಲ್ ಅಂತಕ್ಕಂಥದ್ದು ಅವಳ ನಾಮಪದದ ವಿಶೇಷತೆ, ಅಂದರೆ ಅವಳ ಗುಣ. ಎಂಥ ಗುಣ? ಎತ್ತರವಾಗಿರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್? ಅವಳ ಕೆಲಸ ಅಲ್ಲ, ಅವಳನ್ನೇ ಡಿಸ್ಕ್ರೈಬ್ ಮಾಡಿದೆ. ಸ್ಮಿತಾ ಈಸ್ ಟಾಲ್ ಅಂತ ಬರೆದೆ ನಾನು. ಬ್ರಾಕೆಟಲ್ಲಿ ಏನು ಹಾಕಿದ್ದೀನಿ? ಇಯರ್. ಇಯರ್ ಅಂದ್ರೆ ಏನು? ಟಾಲರ್. ಕಂಪ್ಯಾರಿಟಿವ್ ಡಿಗ್ರಿಗೆ ಬಳಸ್ತಕ್ಕಂತಹ ಟಾಲರ್. ಟಾಲ್, ಟಾಲರ್, ದಿ ಟಾಲೆಸ್ಟ್. ಅಂಡರ್ಸ್ಟ್ಯಾಂಡ್? ಈಗ ಟಾಲರ್, ಟಾಲರ್ than any other girl, than any other girl. ಅಂಡರ್ಸ್ಟ್ಯಾಂಡ್? ನೋಡಿ, ಬೇರೆ ಯಾವುದೇ ಹುಡುಗಿಗಿನ್ನ ಸ್ಮಿತಾ ತುಂಬ ಎತ್ತರವಾದಂತಹ ಹುಡುಗಿ. ಯಾರಾದ್ರೂ ಇನ್ನೊಬ್ರು ವ್ಯಕ್ತಿ ಸ್ಮಿತಾ ಬದಲಾಗಿ ಸ್ಮಿತಾ ಜೊತೆ ಇನ್ನೊಬ್ಳು ಯಾವುದೋ ಸುಷ್ಮಿತಾ ಅಂತ ಇರುತ್ತೆ. ಸ್ಮಿತಾ ಈಸ್ ಟಾಲರ್ ದ್ಯಾನ್ ಸುಷ್ಮಿತಾ. ಸ್ಮಿತಾ ಈಸ್ ಟಾಲರ್ ದ್ಯಾನ್ ಸುಷ್ಮಿತಾ. ಸ್ಮಿತಾ ಸುಷ್ಮಿತಾಗಳಿಗಿನ್ನ ಟಾಲರ್, ಎತ್ತರವಾಗಿರ್ತಕ್ಕಂಥ ಹುಡುಗಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ತಮರೂಪ. ತಮ ಅಂದ್ರೇನು? ಉತ್ತಮ ರೂಪ. ನಾವು ಇದುವರೆಗೂ ಸ್ಟಡಿ ಮಾಡಿದ್ದು ತರರೂಪ ಪಾಸಿಟಿವ್ ಡಿಗ್ರಿ, ಸಾಮಾನ್ಯ ರೂಪ ಪಾಸಿಟಿವ್ ಡಿಗ್ರಿ, ತರರೂಪ ಕಂಪ್ಯಾರಿಟಿವ್ ಡಿಗ್ರಿ. ಈಗ ಸೂಪರ್ಲೇಟಿವ್ ಡಿಗ್ರಿ. ಸ್ಮಿತಾ ಎತ್ತರವಾದ ಹುಡುಗಿ, ಸ್ಮಿತಾ ಬೇರೆ ಹುಡುಗಿಯರಿಗಿನ್ನ ಎತ್ತರವಾದ ಹುಡುಗಿ. ಈಗ ಸ್ಮಿತಾ ಎಂಥ ಹುಡುಗಿ? ಇವಳು ಬಿಡ್ರಿ ಯಾರು ಇಲ್ಲ ಎತ್ತರವಾಗಿರೋಳು. ಉದ್ದನ್ ಕಾಲು ಸಿದ್ದರಾಮಣ್ಯ ಅಂತಾರಲ್ಲ ಹಂಗೆ. ನೋಡ್ರಿ, ಈಗ ಸಬ್ಜೆಕ್ಟ್ ಯಾರು? ಸ್ಮಿತಾ ಪ್ಲಸ್ ಹೆಲ್ಪಿಂಗ್ ವರ್ಬ್ ಈಸ್. ಸ್ಮಿತಾ ಈಸ್. ದಾ ಹಾಕ್ಬೇಕು. ಯಾಕೆ ಹಾಕ್ಬೇಕು ಹೇಳ್ರಿ? ದಾ ಹಾಕ್ಬಿಟ್ಟು ನೋಡ್ತೀನಿ, ಇಲ್ಲಿ ಹೇಳ್ತೀನಿ. ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಎಸ್ ಟಿ ಫಾರ್ಮಲ್ಲಿ ಸ್ಮಿತಾ ಈಸ್ ದ ಟಾಲೆಸ್ಟ್ ಅಂತ ಹೇಳ್ತೀನಿ. ಯಾಕೆ ದಾ ಅಂತ ಕರೀತೀನಿ ಅಂದರೆ ಆರ್ಟಿಕಲ್ ದಿ ಯಾಕೆ ಹಾಕಿದ್ರೆ ಡೆಫಿನೇಟ್ ಅಂತ. ಅವಳು ಬಿಟ್ಟರೆ ಅವಳಿಗೆ ಸಬ್ಸ್ಟಿಟ್ಯೂಟ್ ಇನ್ಯಾರೂ ಇಲ್ಲ, ಅವಳಿಗೆ ಕಾಂಪೀಟ್ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ಅವಳೇ ಎತ್ತರವಾಗಿರ್ತಕ್ಕಂಥ ಹುಡುಗಿ. ಸ್ಮಿತಾ ಈಸ್ ದ ಟಾಲೆಸ್ಟ್ ಕಾಮನ್ ನೌನ್ ಗರ್ಲ್. ಸ್ಮಿತಾ ಈಸ್ ದ ಟಾಲೆಸ್ಟ್ ಗರ್ಲ್. ಎಲ್ಲಿ? ಇನ್ ದಿ ಕ್ಲಾಸು, ಇನ್ ದಿ ವಿಲೇಜು, ಯಾವುದೋ ಒಂದು ಹಾಕಿ ಇದ್ರೆ. ಅಂಡರ್ಸ್ಟ್ಯಾಂಡ್? No other girl is as tall as Smita. Smita is taller than any other girl. Smita is the tallest girl in the class. Understand? Any doubts? Okay. Once again, positive degree, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಈಗ ನಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ಕಂಪೇರ್ ಮಾಡ್ತೀವಿ ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ತೀವಪ್ಪ ಅಂತಂದರೆ ಈ ಕ್ವಾಲಿಟೀಸಿಗೆ ಸಂಬಂಧಪಟ್ಟಂತೆ ಕಂಪೇರ್ ಮಾಡ್ತೀವಿ. ಆ ಕ್ವಾಲಿಟೀಸನ್ನು ಏನು ಮಾಡ್ಬೇಕು? ನೀವು ಒಂದು ಲಿಸ್ಟನ್ನು ರೆಡಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಆ ಲಿಸ್ಟನ್ನು ನಾನು ಹೇಳ್ತೀನಿ, ಆ ಥರ ಮಾಡಿ. ಮಕ್ಕಳೇ, ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡೋದಕ್ಕೆ ಕೆಲವೊಂದು ಅಡ್ಜೆಕ್ಟಿವ್ಸ್ ಅಡ್ವರ್ಬ್ಸು ನಿಮಗೆ ಚೆನ್ನಾಗಿ ಪಾಯಿಂಟ್ ಔಟ್ ಆಗಬೇಕು. ಅಡ್ಜೆಕ್ಟಿವ್ ಅಡ್ವರ್ಬು ಪಿ ಡಿಯಲ್ಲಿ ಹೆಂಗಿರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಹೆಂಗಿರುತ್ತೆ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೇಗಿರುತ್ತೆ, ಟೇಬಲ್ ಹಾಕಿ ಮಾಡಿರ್ತೀನಿ. ನೀವು ಬೇಕಿದ್ರೆ ಅದನ್ನು ಏನು ಮಾಡ್ಬೇಕು? ನೀವು ಸರ್ಚ್ ಮಾಡ್ತಾ ನೋಡ್ಕೊಂಡು ಹೋಗ್ಬೋದು. ಇನ್ನೂ ಕೆಲವು ಸಿಗ್ತವೆ. ಎಕ್ಸಾಂಪಲ್ಸನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಬಂದು ಸಾಮಾನ್ಯ ರೂಪದಲ್ಲಿ, ಫಾರ್ ಎಕ್ಸಾಂಪಲ್ ಗುಡ್, ಜೀವ ಓಡಿ ಗುಡ್ ಅಂತಾರೆ. ಇದು ಪಾಸಿಟಿವ್ ಡಿಗ್ರಿ. ಅಂದರೆ ಇದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಯಾವುದು? ಕಂಪೇರ್ ಮಾಡೋದಾಗ ಬೆಟರ್ ಆಗಿರುತ್ತೆ. ಏನೋ
ಬೆಟರ್. ಮತ್ತೆ ಕಂಪ್ಯಾರಿಸನ್ ಎಲ್ರಿಗಿಂತ ಬೆಟರು ಅಂತ ಸಂದರ್ಭ ದಿ ಬೆಸ್ಟ್ ಆಗ್ಬಿಡುತ್ತೆ ಅವಾಗ. ದಿ ಬೆಸ್ಟ್, ಗುಡ್, ಬೆಟರ್, ದಿ ಬೆಸ್ಟ್. ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹೋಲಿಕೆ, ಅವರೆಲ್ಲರ ಜೊತೆ ಕಾಂಪಿಟೇಷನ್ ನಿಂತ್ಕೊಂಡು ಇವನೇ ವಿನ್, ದಿ ಬೆಸ್ಟ್ ಪ್ರೈಸ್, ದಿ ಚಾಂಪಿಯನ್ಶಿಪ್ ಅಂತ ಹೇಳ್ತಾರೆ ಗೊತ್ತಾ. ದೀನೇ ಯಾಕೆ ಹೇಳ್ತಾರೆ ಹೇಳ್ರಿ? ಚಾಂಪಿಯನ್ಶಿಪ್ ಅಂದರೆ ಎಲ್ಲ ಆಟಗಳಲ್ಲಿ ಇವಂದೇ ಫೈನಲ್, ಅಂದರೆ ಇವಂದೇ ಎಷ್ಟು ಗೆದ್ದಿರ್ತಕ್ಕಂಥವುಗಳು ಆಟಗಳಲ್ಲಿ ಅಂತ. ನೆಕ್ಸ್ಟ್, ಗುಡ್ಗೆ ಆಪೋಸಿಟ್ ವರ್ಡ್ ಮಾಡ್ಕೊಳ್ಳಿ, ಬ್ಯಾಡ್, BAD, ಬ್ಯಾಡ್. ಬ್ಯಾಡ್ಗೆ ಕಂಪ್ಯಾರಿಟಿವ್ ಡಿಗ್ರಿ ವರ್ಸ್, WORSE, ವರ್ಸ್. ದಿ ವರ್ಸ್ಟ್. ನೆಕ್ಸ್ಟ್, ಸ್ಟ್ರಾಂಗ್, ಸ್ಟ್ರಾಂಗರ್, ದಿ ಸ್ಟ್ರಾಂಗೆಸ್ಟ್. ನೆಕ್ಸ್ಟ್, ಕೆಲವೊಂದು ಏನಾಗ್ತವೆ ವರ್ಡ್ಗಳಲ್ಲೇ ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಕೆಲವು ಬರಲ್ಲ, ಅವಾಗ ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಇರುತ್ತೆ. ಬ್ಯೂಟಿಫುಲ್ಗೆ ಹೆಂಗೆ ಮಾಡಬೇಕು? ಮಚ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ದಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಹಾಕಬೇಕಾಗುತ್ತೆ. ಮಚ್, ಮೋರ್, ಮೋಸ್ಟ್. ಮಚ್ ಪಾಸಿಟಿವ್ ಡಿಗ್ರಿ, ಮೋರ್ ಕಂಪ್ಯಾರಿಟಿವ್ ಡಿಗ್ರಿ, ದಿ ಮೋಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ನೀವು ಬ್ಯೂಟಿಫುಲ್ಲರು, ದಿ ಬ್ಯೂಟಿಫುಲ್ಲೆಸ್ಟ್ ಅಲ್ಲ. ಸೊ ಹಾಗಾಗಿ ಅಂಥ ಪದಗಳು ನಿಮಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಮಚ್, ಮೋರನ್ನು ಬಳಸಬೇಕು. MUCH, ಮಚ್, ಮೋರ್, ದಿ ಮೋಸ್ಟ್. ಮಚ್ ನೀವು ಅಡ್ಜೆಕ್ಟಿವ್ ಅಡ್ವರ್ಬ್ ಯಾವ್ದು ಸೇರಿಸ್ಬೇಕು, ಯಾವುದು ಗೊತ್ತಾಗಲ್ಲ ಅದಕ್ಕೆ ಹಾಕೊಳ್ಳಿ. ಮೋರ್, ದಿ ಮೋಸ್ಟ್. ಮಚ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ದಿ ಮೋಸ್ಟ್ ಬ್ಯೂಟಿಫುಲ್. ನೆಕ್ಸ್ಟ್, ಸ್ಮಾಲ್, ಚಿಕ್ಕ, ಸ್ಮಾಲರ್, ದಿ ಸ್ಮಾಲೆಸ್ಟ್. ಸೊ ಹೀಗೆ ಏನು ಮಾಡ್ತೀವಿ ನಾವು. ST ಫಾರ್ಮ್ ಬಂದಾಗ ಸೂಪರ್ಲೇಟಿವ್, ನಿಮಗೆ ನಾನು ಹೇಳಿದ್ದೆ ಡಿಯನ್ನು ಎಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು. ದಿ ಈಸ್ ಯೂಸ್ಡ್ ಬಿಫೋರ್ ಯೂನಿವರ್ಸಲ್ ಟ್ರೂತ್. ನೆಕ್ಸ್ಟ್, ಡಿ ಈಸ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ಇದು ST ಫಾರ್ಮ್. ST ಫಾರ್ಮ್ಗಳ ಇಂಥ ಮುಂಚೆ ಬಳಸ್ತೀವಿ. ST ಫಾರ್ಮ್ ಇದೆ ನೋಡ್ರಿ, ದಿ. ಅಂಡರ್ಸ್ಟ್ಯಾಂಡ್? ಸೊ ಹೀಗೆ ಏನು ಮಾಡ್ತೀವಿ ನಾವು, ಟೇಬಲ್ ವೈಸ್ ಏನು ಮಾಡ್ತೀವಿ, ಡೈಲಿ ಸ್ಟಡಿ ಮಾಡಬೇಕು. ಇದು ಕೇವಲ SSLC ಅಂತ ಅಂದ್ಕೊಂಬೇಡ್ರಿ. ಓವರಾಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಅಪ್ ಟು ಎಂಡಿಂಗ್ವರೆಗೂ ಬೇಕೇ ಬೇಕು ಈ ವೊಕಾಬ್ಯುಲರಿ. ದಿನನಿತ್ಯ ಇನ್ ಅವರ್ ಡೈಲಿ ಲೈಫ್ ಯು ಹ್ಯಾವ್ ಟು ಬಿ ಯೂಸ್ ಲೈಕ್ ದೀಸ್ ವರ್ಡ್ಸ್ ಟು ಕಂಪೇರ್ ಆಫ್ ಎನಿ ಪರ್ಸನ್, ಆಫ್ ಕಂಪೇರ್ ದೆಮ್ಸೆಲ್ವ್ಸ್ ಅಂಡ್ ಕಂಪೇರ್ ಟು ಅದರ್ಸ್. ಅಂಡರ್ಸ್ಟ್ಯಾಂಡ್? ನನ್ನನ್ನು ಕಂಪೇರ್ ಮಾಡ್ಕೊಳ್ತೀವಿ ಅಥವಾ ಒಬ್ಬರು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತೀವಿ ಅಂದರೆ ಆಬ್ಜೆಕ್ಟ್ಗಳ ನಡುವೆ ಅವರ ಗುಣಾಧಾರಗಳ ಮೇಲೆ ಕಂಪೇರ್ ಮಾಡ್ತೀವಿ ಅಂತಂದರೆ ನಮಗೆ ಇಲ್ಲಿ ಏನು ಗೊತ್ತಿರಬೇಕು? ಅಬ್ಜೆಕ್ಟಿವ್ ಅಡ್ವರ್ಬ್ ಅಂದರೆ ಕ್ವಾಲಿಟೀಸ್ ಗೊತ್ತಿರಬೇಕು ನಮಗೆ. ಆ ಕ್ವಾಲಿಟೀಸನ್ನು ಯಾವ್ಯಾವ ಥರ ಕಂಪೇರ್ ಮಾಡ್ತೀವಿ? ಇಟ್ ವಿಲ್ ಬಿ ಯೂಸ್ ಫಾರ್ ಅಸ್ ಟು ಕಮ್ಯುನಿಕೇಟ್ ವಿತ್ ಎಫೆಕ್ಟಿವ್ಲಿ. ದಟ್ಸ್ ವೈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಮೀನ್ಸ್ ಸ್ಟೇಜ್, ಕಂಪ್ಯಾರಿಸನ್ ಮೀನ್ಸ್ ಹೋಲಿಕೆ. Degrees of comparison having 3 parts: positive degree, comparative degree, superlative degree. Positive degree formula is no other plus, is plus, as plus, common noun plus, as plus, proper or subject plus. Next, adjective adverb plus subject. Next, comparative degree is subject plus, helping verb plus, adjective or adverb form in ER. Means for example wiser, shorter, longer, like that. The plus than any other plus common noun. Next, superlative degree is subject plus, helping verb plus, the plus, main verb in the plus, adjective or adverb in EST form plus ಕಾಮನ್ ನೌನ್. ಹೀಗೆ ನಾವೇನು ಮಾಡ್ತೀವಿ, ಫಾರ್ಮುಲಾ ವೈಸು ನಾವು ಏನು ಮಾಡ್ತೀವಿ, ಚೇಂಜ್ ಮಾಡ್ತಾ ಹೋಗ್ತೀವಿ ರೂಲ್ಸನ್ನು ಫಾಲೋ ಮಾಡಿಕೊಂಡು. ಅಂಡರ್ಸ್ಟ್ಯಾಂಡ್? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿ ಏನು ಮಾಡ್ತಾನೆ, ಚೇಂಜಿಂಗ್ ಟು ಅದರ್ ಡಿಗ್ರೀಸ್ ಗಿವನ್ ದ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಬೇರೆ ಬೇರೆ ಡಿಗ್ರಿಗಳಲ್ಲಿ ಬರೀರಿ ಅಂತ. ಫಸ್ಟ್ ಕೊಟ್ಟಿರ್ತಕ್ಕಂಥ ಡಿಗ್ರಿ ಯಾವುದು ಐಡೆಂಟಿಫೈ ಮಾಡ್ಬೇಕು ನೀವು. ಅಂಡರ್ಸ್ಟ್ಯಾಂಡ್? ಇಲ್ಲಿ ಮೌಂಟ್ ಎವರೆಸ್ಟ್ ಇದೆ, ಸಬ್ಜೆಕ್ಟ್ ಇದು ಪ್ರಾಪರ್ ನೌನಲ್ಲೇ ಇರುತ್ತದು. ಒಂದು ನಿರ್ದಿಷ್ಟವಾದ ವಸ್ತು ಅಥವಾ ವ್ಯಕ್ತಿಯ ಜೊತೆಗೆ ಏನು ಮಾಡ್ತೀವಿ, ಹೋಲಿಸ್ತೀವಿ ನಾವು. ಓಕೆ. ನೆಕ್ಸ್ಟ್, ಹೆಲ್ಪಿಂಗ್ ವರ್ಬ್ ಇದೆ, ದಿ ಇದೆ. ದಿ ಇದ್ದಾಗ ಸಾಮಾನ್ಯವಾಗಿ ಅಡ್ಜೆಕ್ಟಿವ್ ಅಡ್ವರ್ಬ್ EST ಫಾರ್ಮಲ್ಲಿದೆ. ಹಾಗಾದ್ರೆ ಇದು ಯಾವ ಡಿಗ್ರಿ? ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲೇ. ಇದು ಸೂಪರ್ಲೇಟಿವ್ ಡಿಗ್ರಿ. ಯಾವ ಡಿಗ್ರಿ? ಸೂಪರ್ಲೇಟಿವ್ ಡಿಗ್ರಿ. ಚೇಂಜ್ ಇಂಟು
ಪಾಸಿಟಿವ್ ಡಿಗ್ರಿ ಮಾಡಿ ಅಂದಾಗ ಏನು ಮಾಡ್ಬೇಕು ನೀವು ನೋ ಅದರ್ ಹಾಕ್ಬೇಕು ಫಾರ್ಮುಲಾ ನೋ ಅದರ್ ಪ್ಲಸ್ ನೋ ಅದರ್ ಬಂದ ತಕ್ಷಣ ಕಾಮನ್ ನೌನ್ ಯಾವ್ದ್ರಲ್ಲಿ ನೋಡಿ ಇಲ್ಲಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಪ್ರಾಪರ್ ನೌನ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ಡಿ ಅನ್ನೋದು ಆರ್ಟಿಕಲ್ಲು, ಹೈಯೆಸ್ಟ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಈ ಮೌಂಟ್ ಎವರೆಸ್ಟ್ನ ವಿಶೇಷತೆ ಎತ್ತರವಾಗಿರ್ತಕ್ಕಂಥದ್ದು. ಪೀಕ್ ಶಿಖರ, ಯಾವ ಶಿಖರ? ಸುಮಾರುಗಳಿವೆ ಶಿಖರ. ಹಾಗಾದ್ರೆ ಇದು ಕಾಮನ್ ನೌನ್. ನೋ ಅದರ್ ಪೀಕ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಈಸ್ ಆಸ್. ನೋ ಅದರ್ ಪೀಕ್ ಈಸ್ ಆಸ್. ನೆಕ್ಸ್ಟ್ ಹೈಯೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ನಾವು ಮಾಡ್ತಿರೋದು ಯಾವುದು? ಪಾಸಿಟಿವ್ ಡಿಗ್ರಿ. ಅಂಡರ್ಸ್ಟ್ಯಾಂಡ್? ಪಾಸಿಟಿವ್ ಡಿಗ್ರಿಗೆ ಹೈಯೆಸ್ಟ್ಗೆ ಯಾವುದು? ಹೈಯರ್ ದಿ ಹೈಯೆಸ್ಟ್. ಟೇಬಲ್ ನೋಡ್ಕೋಬೇಕು ನೀವು. ಹೈಯರ್ ದಿ ಹೈಯೆಸ್ಟ್. ಪ್ರಾಕ್ಟೀಸ್ ಮಾಡಬೇಕು. ಈಗ ಹೈ ಮಾಡ್ತೀನಿ ನಾನು. ಪಾಸಿಟಿವ್ ಡಿಗ್ರಿ ಸಾಮಾನ್ಯ ರೂಪ ಹೈ ಆಸ್ ಮೌಂಟ್ ಎವರೆಸ್ಟ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ ಮೌಂಟ್ ಎವರೆಸ್ಟು ಎತ್ತರವಾದ ಶಿಖರ, ಬೇರೆ ಯಾವುದು ಶಿಖರ ಇಲ್ಲ ಅಂತ ಅರ್ಥ. ಇದು ಕಾಮನ್ ಆಗಿ ಹೇಳ್ತೇವೆ. ಬೇರೆ ರಂಗಲ್ಲ ಬಿಡಪ್ಪ ಹುಡುಗ ಅಂತಾರೆ ಅಷ್ಟೇ, ಕಾಮನ್. ಅವನಿಗಿಲ್ಲ ಇವನು ಅಂದಾಗ ಕಂಪ್ಯಾರಿಟಿವ್. ಇವನೇ ಸರಿ ಕಣ ಅಂದರೆ ಅದು ಏನಾಗುತ್ತೆ? ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಈಗ ನಾವು ಮಾಡಿದ್ದು ಪಾಸಿಟಿವ್ ಡಿಗ್ರಿ. ಇನ್ನು ಉಳಿದಿದ್ದು ಯಾವುದು? ಸೂಪರ್ಲೇಟಿವ್ ಡಿಗ್ರಿ ಅವರೇ ಕೊಟ್ಟಿದ್ದಾನೆ, ಪಾಸಿಟಿವ್ ಡಿಗ್ರಿ ಮಾಡಿದ್ವಿ. ಇನ್ನು ಉಳಿದ ಡಿಗ್ರಿ, ರಿಮೈನಿಂಗ್ ಡಿಗ್ರೀಸ್ ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ ಏನು ಮಾಡ್ಬೇಕು ನಾವು? ಸಬ್ಜೆಕ್ಟ್ ಬರೆಯುವ ಫಸ್ಟು. ಯಾರನ್ನ ಹೋಲಿಸ್ಕೊಳ್ತಾ ಇದ್ದಾರೆ? ಮೌಂಟ್ ಎವರೆಸ್ಟ್. ನಾನು MV ಅಂತ ಬರೀತೀನಿ. ಮೌಂಟ್ ME ಅಂತ. ಮೌಂಟ್ ಎವರೆಸ್ಟ್ ಈಸ್ ಹೆಲ್ಪಿಂಗ್ ವರ್ಬ್. ಮೌಂಟ್ ಎವರೆಸ್ಟ್ ಈಸ್. ಇಲ್ಲಿ ಅಡ್ಜೆಕ್ಟಿವ್ ಆರ್ ಅಡ್ವರ್ಬು ER ಫಾರ್ಮಲ್ಲಿ ಬರಬೇಕು. ER ಅಂದರೆ ಹೈಯರ್ ಅಂತ. ಹೈ ಬಂದು ಅಡ್ಜೆಕ್ಟಿವ್, ER ಕಂಪ್ಯಾರಿಟಿವ್ ಅಂತ. ಹೈಯರ್ ದ್ಯಾನ್ ಎನಿ ಅದರ್. ಆಮೇಲೆ ಕಾಮನ್ ನೌನ್ ಯಾವುದು? ಪೀಕ್. ದ್ಯಾನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಅಂಡರ್ಸ್ಟ್ಯಾಂಡ್? ನೀವು ಫಾರ್ಮುಲಾ ಹಾಕೊಳ್ಳಿ. ನೋ ಅದರ್ ಪ್ಲಸ್ ಕಾಮನ್ ನೌನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಸ್ ಪ್ಲಸ್ ಅಡ್ಜೆಕ್ಟಿವ್ ಆರ್ ಅಡ್ಜೆಕ್ಟಿವ್ ಪ್ಲಸ್ ಆಸ್ ಪ್ಲಸ್ ಪ್ರಾಪರ್ ನೌನ್ ಆರ್ ಪ್ರಾಪರ್ ನೌನ್ ಅಥವಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್. ಇನ್ನು ಉಳಿದಿದ್ದೇನಿದೆ ಅದು. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಫಾರ್ಮುಲಾ ನೋಡ್ಕೊಳ್ಳಿ. ಸಬ್ಜೆಕ್ಟ್ ಅಂದರೆ ಪ್ರಾಪರ್ ನೌನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಯಾವುದರಲ್ಲಿದೆ? ER ಫಾರ್ಮಲ್ಲಿದೆ. ಪ್ಲಸ್ ದ್ಯಾನ್ ಎನಿ ಅದರ್ ಪ್ಲಸ್ ಕಾಮನ್ ನೌನ್ ಪ್ಲಸ್ ಆಬ್ಜೆಕ್ಟ್. ನೀವು ಆ ಫಾರ್ಮುಲಾನ ಏನು ಮಾಡಬೇಕು? ನೀವು ಚೇಂಜ್ ಮಾಡಿ ಒಂದ್ಸರಿ ಫಾರ್ಮುಲಾ ನೋಡಿ. ಆ ಫಾರ್ಮುಲಾ ತಕ್ಕಂತೆ ಇದೆಯಾ ಇಲ್ಲ ತಾಳೆ ನೋಡ್ರಿ ಅಂತ ನೋಡಿ. ನೀನು ಮಾಡಿದ್ದು ಸರಿನೋ ತಪ್ಪಂತ ಆ ಮಿರರನ್ನು ನೋಡ್ಕೊಬೇಕು. ಮಿರರನ್ನು ನೋಡಿಕೊಂಡು ನಾವು ಮೇಕಪ್ ಮಾಡ್ಕೊಳ್ತೀವಿ. ನಾವು ಮೇಕಪ್ ಮಾಡ್ಕೊಂಡ್ರೆ ಮತ್ತೆ ಚೆನ್ನಾಗಿದೆಯಲ್ಲ ಅಂತ ಮತ್ತೆ ಇನ್ನೊಂದು ಸರಿ ಮಿರರ್ ನೋಡ್ತೀವಿ. ಅಂಡರ್ಸ್ಟ್ಯಾಂಡ್? ಅವಾಗ ನಮ್ಮ ಕನ್ನಡಿ ಮುಂದೆ ನಾನು ನಿಂತ್ಕೊಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡು ಏನಾಗುತ್ತೆ? ನಮ್ಮಲ್ಲಿರ್ತಕ್ಕಂತಹ ಫಾಲ್ಟ್ಸನ್ನು ಕರೆಕ್ಟ್ ಮಾಡ್ಕೊಬೋದು. ಹಾಗೆ ಫಾರ್ಮುಲಾವನ್ನು ಟೆಸ್ಟ್ ಹಾಕ್ಕೊಂಡು ಮಾಡ್ತಾ ಇದ್ರೆ ಏನಾಗುತ್ತೆ? ನೀವು ಪರ್ಫೆಕ್ಟ್ ಆಗ್ತೀರಾ. ಅಂಡರ್ಸ್ಟ್ಯಾಂಡ್? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಮಕ್ಕಳೇ. ಸ್ಟೂಡೆಂಟ್ಸ್, ಅನದರ್ ಒನ್ ಎಕ್ಸಾಂಪಲ್ ಈಸ್ ದೇರ್. ನೋಡಿ ಕೊಟ್ಟಿದ್ದಾನೆ. ರಚಿತಾರಾಮ್ ಈಸ್ ಬ್ಯೂಟಿಫುಲ್ ಹೀರೋಯಿನ್ ಇನ್ ಸ್ಯಾಂಡಲ್ವುಡ್. ಅವನೇನು ಮಾಡ್ತಾನೆ? ಚೇಂಜ್ ಇಂಟು 3 ಡಿಗ್ರೀಸ್ ಅಂತ ಕೇಳ್ತಾನೆ. 3 ಡಿಗ್ರಿಗಳಲ್ಲೂ ಕೂಡ ಚೇಂಜ್ ಮಾಡಬೇಕು ಅಂತ. ಈಗ ನಾವೇನು ಮಾಡಬೇಕು? ರಚಿತಾರಾಮ್ ಫಸ್ಟ್ ಐಡೆಂಟಿಫೈ ಮಾಡಿ. ಇದು ಪ್ರಾಪರ್ ನೌನ್. ಅಂಡರ್ಸ್ಟ್ಯಾಂಡ್? ಇದು ಹೆಲ್ಪಿಂಗ್ ವರ್ಬ್ ಈಸ್. ಬ್ಯೂಟಿಫುಲ್ ಬಂದು ಹೊಗಳ್ತಾ ಇದ್ದಾರೆ. ಇಲ್ಲಿ ಯಾರನ್ನು ಹೊಗಳ್ತಾ ಇರೋದು? ರಚಿತಾರಾಮನ್ನ. ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಯಾವುದು? ಅಡ್ಜೆಕ್ಟಿವ್. ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಿಲ್ಲ. ಇಲ್ಲಿ ವರ್ಬ್ ಅಂದರೆ ಮೇನ್ ಆ್ಯಕ್ಷನಿಂಗ್ ವರ್ಡ್ನ ಯಾವುದು ಇಲ್ಲ ಇಲ್ಲಿ. ಅಡ್ಜೆಕ್ಟಿವ್ ಪ್ಲಸ್ ಹೀರೋಯಿನ್ಸ್ ಮಸ್ತಾಗಿದ್ದಾರೆ.
ಹೀರೋಯಿನ್ಗಳು ಮಸ್ತಾಗಿದ್ದಾರೆ, ಅದು ಕಾಮನ್ ನೌನ್. ನಾಯಕಿ 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 ಸುಮಾರು ಜನ ನಾಯಕಿಗಳಿದ್ದಾರೆ. ಆದರೆ ಇಂಥವಳೆ ಅನ್ನೋದು ಪ್ರಾಪರ್ ನೌನ್ ಆಗುತ್ತೆ. ಮಾಮೂಲು ನಾಯಕಿ ಅಂದಾಗ ಕಾಮನ್ ನೌನ್ ಆಗ್ಬಿಡ್ತದೆ, ಕಾಮನ್ ನೌನ್ ಅದು. ನೆಕ್ಸ್ಟ್ ಬಿಡಿ, ಇನ್ನು ಉಳಿದಿದ್ದು ಆಬ್ಜೆಕ್ಟ್ ನೋಡೋಣ. ಚೇಂಜ್ ಇನ್ ಟು ಅದರ್ ಡಿಗ್ರೀಸ್ ಅಂದಾಗ ಫಸ್ಟ್ ಪಾಸಿಟಿವ್ ಡಿಗ್ರಿ ಮಾಡೋಣ. ಫಸ್ಟ್ ಏನು ಬರಬೇಕು ಪಾಸಿಟಿವ್ ಡಿಗ್ರಿಗೆ? ಪಿ ಡಿಗೆ ನೋ ಅದರ್, ನೋ ಅದರ್. ನೆಕ್ಸ್ಟ್ ನೋ ಅದರ್ ಆದ ತಕ್ಷಣ ಯಾವ್ದು ಬರಬೇಕು ನಾವು? ಕಾಮನ್ ನೌನ್. ಕಾಮನ್ ನೌನ್ ಯಾವುದು ಹೇಳಿದ್ದೀನಿ ನಾನು? ಹೀರೋಯಿನ್. ನೋ ಅದರ್ ಹೀರೋಯಿನ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್. ನೋ ಅದರ್ ಹೀರೋಯಿನ್ ಈಸ್ ಆಸ್. ಯಾರ ಥರ? ರಚಿತಾ ರಾಮ್. ರಚಿತಾ ರಾಮ್. No other heroine is as Rachita Ram. As beautiful. ಬ್ಯೂಟಿಫುಲ್ ಯಾಕೆ ಸಹ ಬೇರೆ ಇಲ್ವಾ? ಬ್ಯೂಟಿಫುಲ್ಗೆ ಅಂತ ಹೇಳ್ತಿದ್ರಲ್ಲ. ಇಲ್ಲ, ಮಚ್ ಬ್ಯೂಟಿಫುಲ್ ಅಂತ ಬರೀಬೋದು, ಇಲ್ಲ ಮಚ್ ಇಲ್ಲ ಅಂದಾಗ ಬರೀ ಬ್ಯೂಟಿಫುಲ್ ಬರೀವಿ. ಆ್ಯಸ್ ಬ್ಯೂಟಿಫುಲ್ ಅಷ್ಟೇ. ಬ್ಯೂಟಿಫುಲ್ ಪಾಸಿಟಿವ್ ಡಿಗ್ರಿನೇ. ಮಚ್ ಬಳಸ್ರಿ, ಇಲ್ಲ ಅಂದ್ರೆ ಇಲ್ಲ, ನಡೆಯುತ್ತೆ. ಆ್ಯಸ್ ಬ್ಯೂಟಿಫುಲ್. No other heroine is as Rachita Ram as beautiful in Sandalwood. ಗಂಧದ ಗುಡಿ ಕನ್ನಡಿಗರ ಚಲನಚಿತ್ರ ಸಂಸ್ಥೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಇದೆಯಲ್ಲ, ಅದು ನಮ್ಮ ಗಂಧದ ಗುಡಿ, ಅದನ್ನೇ ಸ್ಯಾಂಡಲ್ವುಡ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ, ಫಿಲ್ಮಿ ಇಂಡಸ್ಟ್ರಿಯಲ್ಲಿ ರಚಿತಾ ರಾಮ್ ಅಷ್ಟು ಬ್ಯೂಟಿಫುಲ್ ಹೀರೋಯಿನು ಇಲ್ಲ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇದು ಪಾಸಿಟಿವ್ ಡಿಗ್ರಿ. ಕಂಪೇರ್ ಮಾಡಬೇಕೀಗ. ಕಂಪೇರಿಟಿವ್ ಡಿಗ್ರಿ ಯಾರಿಗೆ ಕಂಪೇರ್ ಮಾಡೋಣ? ಆಮೇಲೆ ಜಗಳಾಡಿದ್ರೆ ಆಮೇಲೆ ನನ್ನ ಹೀರೋಯಿನ್ ಕಂಪೇರ್ ಮಾಡೋದು, ಆ ಹೀರೋಯಿನ್ ಕಂಪೇರ್ ಮಾಡೋದು ಅಂತ. ಅಂಡರ್ಸ್ಟ್ಯಾಂಡ್? ನಾನು ನೋಡೋಣ, ಕಂಪೇರ್ ಮಾಡ್ತೀನಿ. ಎಕ್ಸಾಂಪಲ್ ನೋಡೋಣ, ಯಾರಿಗೂ ಬೇಡ, ಜನರಲ್ ಆಗಿ ಬೇರೆ ನಾಯಕಿಯರಿಗಿಂತ ಇವಳು ಕಂಪೇರ್ ಮಾಡ್ತೀನಿ. ಈಗ ಅದಕ್ಕೆ ರೂಲ್ಸ್ ಬಂದು ಗೊತ್ತಿದೆ ನಿಮಗೆ, ಸೂಪರ್ಲೇಟಿವ್ ಯಾವುದು? ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರೋದೇ ಸಬ್ಜೆಕ್ಟ್. ರಚಿತಾ ರಾಮ್ ಈಸ್. ಈಗ ಕಂಪೇರ್ ಮಾಡೋದಕ್ಕೆ ಬ್ಯೂಟಿಫುಲ್, ಈಗ ಕಂಪ್ಯಾರಿಟಿವ್ ಡಿಗ್ರಿ ಯಾವುದು? ಅಡ್ಜೆಕ್ಟಿವ್. ಮೋರ್ ಬ್ಯೂಟಿಫುಲ್. ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್. Than any other heroine, common noun. Than any other heroine in Sandalwood industry. ನೋಡಿದ್ ಬರೀವಿ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ರಚಿತಾ ರಾಮ್ ಈಸ್ ಮೋರ್ ಬ್ಯೂಟಿಫುಲ್ಗೆ ಸೂಪರ್ಲೇಟಿವ್ ಡಿಗ್ರಿ ಯಾವುದು? ಮಚ್ ಮೋರ್, ದಿ ಮೋಸ್ಟ್ ಬ್ಯೂಟಿಫುಲ್. The most beautiful heroine in a Sandalwood industry. Most beautiful. Rachita Ram is the most beautiful heroine in Sandalwood industry. ನೀವೇನು ಮಾಡಬೇಕೀಗ? ಮತ್ತೆ ಫಾರ್ಮುಲಾನ ಟೆಸ್ಟ್ ಮಾಡ್ಕೊಳ್ಳಿ. ಫಾರ್ಮುಲಾ ವೈಸ್ ಮಾಡೋದಾದ್ಮೇಲೆ ಫಾರ್ಮುಲಾ ನೋಡ್ಕೊಳ್ಳಿ. ನೋ ಅದರ್ ಪ್ಲೇಸ್, ಕಾಮನ್ ನೌನ್ ಪ್ಲೇಸ್, ಹೆಲ್ಪಿಂಗ್ ವರ್ಬ್ ಪ್ಲೇಸ್, ಆಸ್ ಪ್ಲೇಸ್, subject place, as place, then beautiful is adjective form place, then object. This is the positive degree. Comparative degree, subject place, helping verb place, more place, adjective is comparative, than any other place, heroine is common noun. Superlative degree, subject place, helping verb place, the definite, the most. Superlative degree, the most beautiful heroine in Sandalwood industry. Understand? ಸೊ ಹೀಗೆ ಏನು ಮಾಡ್ಬೇಕು, ನೀವು ಡೈಲಿ ನೀವು ಅವತ್ತೇ ಆ ಕ್ಷಣಕ್ಕೆ ಆ ಪೀರಿಯಡ್ ವೈಸಿಗೆ ಕಲಿಬೇಕು ಅಂತ ಇಲ್ಲ. ಡೈಲಿ ಒಂದು ಸೆಂಟೆನ್ಸ್ ಹಾಕ್ಕೊಳ್ಳಿ. ಇನ್ನುಳಿದ 2 ಸೆಂಟೆನ್ಸ್ಗಳನ್ನು ಏನು ಮಾಡಬೇಕು, ನೀವು ಪಾಸಿಟಿವ್ ಡಿಗ್ರೀಸನ್ನು ಮಾಡಬೇಕು. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಸುಲಲಿತವಾಗಿ ಆರಾಮಾಗಿ ನಿಮ್ಮ ಜೇಬಿನಲ್ಲಿ 1 ಅಂಕ ಇರುತ್ತೆ. ಅವನು 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ದೆ ಆದರೆ ನಿಜವಾಗ್ಲೂ ತುಪ್ಪ ತಿಂದಷ್ಟು ಸುಖ. 2 ಮಾರ್ಕ್ಸ್ 3 ಮಾರ್ಕ್ಸ್
ಯಾರಿಗುಂಟು ಯಾರಿಗಿಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀನಿ ನಾನು, ರೆಡಿಮೇಡ್ ಫುಡ್ ಯಾವುದು? ನಾವು 4 ಮಾರ್ಕ್ಸಿಂದು ಪಯಮ್ ಸಮ್ಮರಿ ಓದ್ಕೊಳ್ಳಿ, ಮೆಮೊರೈಸೇಷನ್ ಓದ್ಕೊಳ್ಳಿ, ಅದು ಓದ್ಕೊಳ್ಳಿ, ಇದು ರೆಡಿಮೇಡ್ ಫುಡ್ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ ಗಟ್ ಮಾಡಿ ಬಿಸಾಕಿರ್ತಾರೆ ಪಯಮ್ಗಳು. ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಲೈಫ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, what are the blessings of the saint, oh tell your poor blind boy, oh tell your poor blind boy. ಒಂದು ಮೆಲೋಡಿಯನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀವಿ. ನೀವು ಹಂಗೆ ಓ ಟೆಲ್ ಯುವರ್ ಪೂವರ್ ಬ್ಲೈಂಡ್ ಬಾಯ್ ಅಂತ ಮನೆಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಇಲ್ಲೂ ಹೋಗ್ಬೇಕಾದ್ರೂ ದೇವಸ್ಥಾನ ಕೂತ್ಕೊಂಡಾಗ ಸುಮ್ಮನೆ ಮೇಲಕ್ಕೆ ಹಾಕ್ತಿರ್ತೀವಿ, ಗುನುಗ್ತಿರ್ತೀರ, ಬಂದ್ಬಿಡುತ್ತೆ. ಆದರೆ ಇದಂಗಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಪೆನ್ನು ಪೇಪರ್ ಇಟ್ಕೊಂಡೇ ಕೂತ್ಕೊಬೇಕು. ನೋಡಿರಿ, ಮಾತನ್ನು ಎಷ್ಟು ಸರಿ ಹೇಳಿ ಹಿಂದೆ ಮುಂದೆ ಮಾಡಿದ್ರೂ ನಡೆಯುತ್ತೆ, ಆದರೆ ಕರೆಕ್ಟ್ ಮಾಡ್ಕೊಂಡು ಮಾತುಗಳಲ್ಲಿ. ಆದರೆ ಒಂದು ಸರಿ ಬರೆದ್ಮೇಲೆ ಮತ್ತೆ ಅದನ್ನು ನಾವು ವಾಪಸ್ ತೊಳಕ್ಕೆ ಬರೋಲ್ಲ, ತಿದ್ದೋಕ್ಕೆ ಬರೋಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಲಿ 1 or 2 ಆರ್ ನಿಮ್ಗೆ ಅದೃಷ್ಟ ಅಂದರೆ 3 ಮಾರ್ಕ್ಸ್ ಹೇಳೋಕ್ಕಾಗಲ್ಲ. ಬ್ಲೂ ಪ್ರಿಂಟು ಹೀಗೆ ಅಂತಲೂ ಕೂಡ ನಮಗೆ ಪರ್ಫೆಕ್ಷನ್ ಆಗಿ ಕೊಟ್ಟಿಲ್ಲ ಬೋರ್ಡಿಂದ. ಸೊ ಹಾಗಾಗಿ ಕಲೀರಿ, 3 ಡಿಗ್ರಿಯನ್ನು ಕಳ್ಕೊಳ್ಳೋದೇನಿದೆ, ಯಾವುದಾದ್ರು 1 ಡಿಗ್ರಿ ಆದರೂ ಬರೀತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತರಗತಿಯಲ್ಲಿ ನೋಡೋಣ ರಿಪೋರ್ಟೆಡ್ ಸ್ಪೀಚ್. ಅದಕ್ಕಿಂತ ಮುಂಚೆ ಮಕ್ಕಳೇ, ನಮ್ಮ ಕರ್ನಾಟಕದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂತಹ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಬಟನನ್ನು ಒತ್ತಿ. ಇದು ಕೆಲಸ ಮಾಡೋದ್ರಿಂದ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳಿಗೂ, ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ನಿಮ್ಮ ಕೈಲಿ ಏನು ಕೊಡೋಕ್ಕಾಗದೇ ಇದ್ರು ಈ ಒಂದು ವಿತೌಟ್ ಫೀಸು ನಾವು ನಿಮಗೆ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಯಾವುದೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ನೀನು ನನಗೆ ಫೀಸ್ ಕಟ್ಟಿ ಆ ಥರ ಏನೂ ಇಲ್ಲ. ಇದು ಕೇವಲ ನಾಳೆ ನಾನು ಇಲ್ಲದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಾನು ನೋಡೋ ಹಾಗಿದ್ರೆ ಅಥವಾ ನಾನು ಕ್ಲಾಸ್ ಬೇಕು ಅಂದಾಗ ನೋಡ್ಕೊಳ್ತಿರಲ್ಲ, ಅಷ್ಟೇ ಸಾಕು. ನಾನು ನನ್ನ ಹೆಜ್ಜೆ ಗುರುತುಗಳನ್ನು ಅಷ್ಟೇ ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ವಿ. ಹಾಗಾಗಿ ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂಥ ತುಂಬ ವರ್ಚುವಲ್ ಯೂಟ್ಯೂಬ್ ಚಾನಲ್, ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ಬೆಲ್ ಬಟನ್ನ ಒತ್ತಲೇಬೇಕು, ಇನ್ನೊಬ್ಬರ ಬದುಕಿಗೆ ಒಂದು ಒಳ್ಳೆಯ ನಾಂದಿಯನ್ನು ಹಾಡಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಕ್ಕೆ ಯಾರ ಮಾತು ಕೇಳಬೇಡಿ, ಹೋಗ್ತಾ ಇರಿ. ಆ ಕೆಲಸ ಒಳ್ಳೆಯದೋ ಕೆಟ್ಟದಂತ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ. ಇದು ಒಳ್ಳೆಯ ಕೆಲಸಕ್ಕೆ ಯಾರ ಮಾತು ಕೇಳಬೇಡಿ, ಓದುತ್ತಾ ಇರ್ರಿ, ಕಳಿಸ್ತಾ ಇರ್ರಿ. ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು ವೆರಿ ಮಚ್. ಬಾಯ್.